ಹಾಯ್ ಫ್ರೆಂಡ್ಸ್, ಇಂದು ನಾವು SSC JD ಮುಂಬರುವ ಪರೀಕ್ಷೆಗೆ ಉಪಯೋಗವಾಗುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಒಂದನೆಯ ಪ್ರಶ್ನೆಯನ್ನು ನೋಡೋಣ ಬನ್ನಿ. ನಂತರದ ವೇದಗಳ ಅವಧಿಯಲ್ಲಿ ಈ ಕೆಳಗಿನ ಯಾವ ನದಿಗಳು ಉಲ್ಲೇಖಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 2 ಗಂಗಾ ಮತ್ತು ಯಮುನಾವನ್ನು ಉಲ್ಲೇಖಿಸಲಾಗಿದೆ. ಮುಂದಿನ ಪ್ರಶ್ನೆ, ವೇದ ಕಾಲದಲ್ಲಿ ರಾಜರು ಪ್ರಜೆಗಳಿಗೆ ವಸೂಲಿ ಮಾಡುತ್ತಿದ್ದ ತೆರಿಗೆಯನ್ನು ಏನೆಂದು ಕರೆಯುತ್ತಿದ್ದರು? ಇದಕ್ಕೆ ಸರಿಯಾದ ಉತ್ತರ 3 ಬಾಲಿ. ಮುಂದಿನ ಪ್ರಶ್ನೆ, ಯಾವ ವೇದವು ಯಜ್ಞದ ಸೂತ್ರಗಳ ಸಂಗ್ರಹವಾಗಿದೆ? ಇದಕ್ಕೆ ಸರಿಯಾದ ಉತ್ತರ 3 ಯಜುರ್ವೇದ. ಮುಂದಿನ ಪ್ರಶ್ನೆ, ಋಗ್ವೇದದ ಮೊದಲ ಸೂಕ್ತವನ್ನು ಡ್ಯಾಶ್ಗೆ ಅಭಿವೃದ್ಧಿ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 1 ಅಗ್ನಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ವೇದವು 10 ಮಂಡಲಗಳನ್ನು ಮತ್ತು 1028 ಸೂಕ್ತಗಳನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ 3 ಋಗ್ವೇದ. ಮುಂದಿನ ಪ್ರಶ್ನೆ, ನಂತರದ ವೈದಿಕ ಕಾಲದ ಸರ್ವೋಚ್ಚ ದೇವತೆ ಯಾರು? ಇದಕ್ಕೆ ಸರಿಯಾದ ಉತ್ತರ 3 ಪ್ರಜಾಪತಿ. ಮುಂದಿನ ಪ್ರಶ್ನೆ, ವೇದಗಳ ಘಟಕಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ 3 ವೇದಾಂಗ. ಮುಂದಿನ ಪ್ರಶ್ನೆ, ವೈದಿಕ ಕಾಲದ ಚತುರಾಶ್ರಮದ ಪ್ರಕಾರ ಈ ಕೆಳಗಿನ ಯಾವ ಪದಗಳು ಕುಟುಂಬ ಜೀವನದ ಅವಧಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ 4 ಗೃಹಸ್ಥ. ಮುಂದಿನ ಪ್ರಶ್ನೆ, ಕುಲ ಎಂಬ ವೈದಿಕ ಪದದ ಅರ್ಥವೇನು? ಇದಕ್ಕೆ ಸರಿಯಾದ ಉತ್ತರ 4 ಕುಟುಂಬ. ಮುಂದಿನ ಪ್ರಶ್ನೆ, ಅಥರ್ವ ವೇದವು ಡ್ಯಾಶ್ ಖಂಡಗಳ ಸಂಗ್ರಹವಾಗಿದೆ? ಇದಕ್ಕೆ ಸರಿಯಾದ ಉತ್ತರ 1 20 ಖಂಡಗಳ ಸಂಗ್ರಹವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಉಪವೇದವು ಋಗ್ವೇದದೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ 2 ಆಯುರ್ವೇದ. ಮುಂದಿನ ಪ್ರಶ್ನೆ, ಚೆನಾಬ್ ನದಿಯ ಋಗ್ವೇದದ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ 1 ಅಸ್ಕಿನಿ. ಮುಂದಿನ ಪ್ರಶ್ನೆ, ಸತ್ಯಮೇವ ಜಯತೆ ಎಂಬ ಪದವು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 3 ಮುಂಡುಕ ಉಪನಿಷತ್ತು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕವಲ್ಲದ ಮತ್ತು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ 2 ನೀತಿ ಆಯೋಗ. ಮುಂದಿನ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ಪ್ರಕಾರ ರಾಷ್ಟ್ರೀಯ ಪಕ್ಷ ಎಂದು ಗುರುತಿಸಲು ಒಂದು ರಾಜಕೀಯ ಪಕ್ಷವು ಇದರಲ್ಲಿ ಇರಬೇಕು? ಇದಕ್ಕೆ ಸರಿಯಾದ ಉತ್ತರ 3 ಕನಿಷ್ಠ 4 ರಾಜ್ಯಗಳು ಇರಬೇಕು. ಮುಂದಿನ ಪ್ರಶ್ನೆ, ಭಾರತದ ಹಣಕಾಸು ಆಯೋಗವು ತನ್ನ ಅವಧಿಯನ್ನು ಡ್ಯಾಶ್ಗೆ ಸಲ್ಲಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 ಭಾರತದ ರಾಷ್ಟ್ರಪತಿಗೆ. ಮುಂದಿನ ಪ್ರಶ್ನೆ, UPSC ಸದಸ್ಯರ ಅಧಿಕಾರಾವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 1 6 ವರ್ಷ ಅಥವಾ 65 ವರ್ಷ ವಯಸ್ಸು ಯಾವುದು ಮೊದಲು ಅದು. ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗವನ್ನು ಪ್ರತಿ ಡ್ಯಾಶ್ ವರ್ಷಕ್ಕೊಮ್ಮೆ ಡ್ಯಾಶ್ ಮೂಲಕ ನೇಮಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 1 5 ವರ್ಷಕ್ಕೊಮ್ಮೆ ರಾಜ್ಯ ಸರ್ಕಾರ ನೇಮಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಇದಕ್ಕೆ ಸರಿಯಾದ ಉತ್ತರ 3 ಸುಕುಮಾರ ಸೇನ. ಮುಂದಿನ ಪ್ರಶ್ನೆ, ಪರಿಶಿಷ್ಟ ಜಾತಿಯ ರಾಷ್ಟ್ರೀಯ ಆಯೋಗ SC ಅನ್ನು ಸಂವಿಧಾನದ ಯಾವ ವಿಧಿಯ ಮೂಲಕ ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2 ವಿಧಿ 338. ಮುಂದಿನ ಪ್ರಶ್ನೆ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2 89ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2003ರಲ್ಲಿ ರಚಿಸಲಾಯಿತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರತಿ ಡ್ಯಾಶ್ ವರ್ಷದ ಅಂತ್ಯದ ನಂತರ ಹಣಕಾಸು ಆಯೋಗವನ್ನು ರಚಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 3 5ನೇ ವರ್ಷ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕಾನೂನು ಅಧಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ 3 ಭಾರತದ ಅಟಾರ್ನಿ ಜನರಲ್. ಪ್ರಶ್ನೆ, ಭಾರತದ ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗವನ್ನು ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 2 ಅನುಚ್ಛೇದ 338.
ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನಾ ಆಯೋಗದ ಅಧಿಕಾರವನ್ನು ವಹಿಸಿಕೊಂಡಿತ್ತು? ಇದಕ್ಕೆ ಸರಿಯಾದ ಉತ್ತರ 2 ನೀತಿ ಆಯೋಗ. ಮುಂದಿನ ಪ್ರಶ್ನೆ, UPSC ವಾರ್ಷಿಕ ವರದಿಯನ್ನು ಡ್ಯಾಶ್ ಅವರಿಗೆ ಸಲ್ಲಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ 4 ರಾಷ್ಟ್ರಪತಿಯವರಿಗೆ ಸಲ್ಲಿಸಲಾಗುತ್ತದೆ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.